ಓಂ ಶಾಂತಿ. ಅಮೃತವೇಲಿಯ ಕಂಟಿನ್ಯೂಷನ್ ಭಾಗವನ್ನು ಕೇಳೋಣ. ಬಾಬಾ ಅವರು ತಿಳಿಸ್ತಿದ್ದಾರೆ, ತಂದೆಯಿಂದ ಸರ್ವ ವರದಾನಗಳನ್ನು ನೀವು ಪಡ್ಕೋಬೇಕು. ಸೊ ಹೀಗೆ ಪಡ್ಕೋಬೇಕು. ಅಮೃತವೇಲಿ ತಂದೆಯೇ ಬಾಬ್ದಾದ ಅವರು ವಿಶೇಷ ಉಮಂಗ ಉತ್ಸಾಹ ಇರುವ ಮತ್ತು ಧೈರ್ಯ ಇರುವ ಮಕ್ಕಳನ್ನು ನೆನೆಸ್ಕೋತಾರೆ. ವಿಶೇಷವಾಗಿ ಅವರಿಗೆ ಯಾದ್ ಪ್ಯಾರನ್ನು ತಂದೆಯವರು ಕೊಡ್ತಾರೆ. ಈ ಸಮಯದಲ್ಲಿ ನೀವು ಮಕ್ಕಳು ತಂದೆಯಿಂದ ಶಕ್ತಿಯನ್ನು, ವರದಾನಗಳನ್ನ ಪಗೆಯುವ ಒಂದು ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕು ಅಂತಿದ್ದಾರೆ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ ಇಲ್ಲಿ ಯೋಗ್ಯತೆ ಅಂದರೆ ಏನು. ತಂದೆಯಿಂದ ವರದಾನ ಪಗಿಬೇಕು ಅಂದರೆ ಅದಕ್ಕೆ ಪ್ರೀರಿಕ್ವೆಸ್ಟೆಡ್ ಏನು ಅಂದರೆ ತಂದೆಯ ಮೇಲೆ ಪ್ರೀತಿ ಇರಬೇಕು. ಅಂದರೆ ನಾವು ದುಃಖದಲ್ಲಿದ್ದಾಗ ತಂದೆಯನ್ನು ನೆನಪು ಮಾಡೋದಲ್ಲ, ತಂದೆಯಿಂದ ಒಂದು ಸಂಬಂಧದ ರೂಪದಲ್ಲಿ ಸದಾ ನಿರಂತರ ಪ್ರೀತಿಯನ್ನು ಇಟ್ಕೋಬೇಕು. ಆವಾಗ ಆತ್ಮನಿಗೆ ತಂದೆಯಿಂದ ಸರ್ವ ವರದಾನಗಳನ್ನ ಪ್ರಾಪ್ತಿ ಮಾಡ್ಕೊಳ್ಳುವ ಯೋಗ್ಯತೆ ಬರುತ್ತೆ. ಇದರಲ್ಲಿ ಆಗಿದೆ ಸೆಕೆಂಡ್ ಪಾಯಿಂಟ್. ಅಮೃತವೇಲಿ ಎಲ್ಲ ವರದಾನಗಳನ್ನ ಸ್ಮೃತಿಯಲ್ಲಿ ತರಿಸ್ಕೊಳ್ಳಿ ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ. ತಂದೆಯಿಂದ ಏನೇನು ವರದಾನಗಳು ಪ್ರಾಪ್ತಿಯಾಗಿದೆ ಅದನ್ನು ದಿನ ಅಮೃತವೇಲಿಯಲ್ಲಿ ಸ್ಮೃತಿಯಲ್ಲಿ ತರಿಸ್ಕೊಳ್ಳಿ, ಅಂದರೆ ರಿವಿಷನ್ ಮಾಡಿ. ಅಷ್ಟೇ ಅಲ್ಲದೆ ಕರ್ಮಯೋಗಿ ಸ್ಥಿತಿಯಲ್ಲಿ ಇದ್ದಾಗ ಕೂಡ ಅದನ್ನು ಪದೇ ಪದೇ ಮನಸ್ಸಿನಲ್ಲಿ ನೆನೆಸ್ಕೊತಾ ಇರ್ರಿ. ಸೊ ಆವಾಗ ಆ ವರದಾನಗಳು ಕಾಯಮಾಗಿ ಇರುತ್ತೆ, ಅಂದರೆ ನಿರಂತರ ನಮ್ಮ ಹತ್ರನೇ ಇರುತ್ತೆ. ನಾವು ಯಾವಾಗಲೂ ಹೃದಯ ವಿದೀರ್ಣರು ಆಗಬೇಕಿ. ಅಂದರೆ ಕರ್ಮ ಯೋಗ ಮಾಡುವಾಗ ಕೂಡ ಕೆಲವು ಸತಿ ತಂದೆಯ ನೆನಪು ಮರ್ತೋಗ್ತೀವಲ್ವ, ಪದೇ ಪದೇ ಅದು ಆಗುತ್ತೆ. ತಂದೆಯಿಂದ ಯೋಗ ಆಗ್ತಾ ಇಲ್ಲ ಅಥವಾ ಮರಿತೀನಿ ಮಧ್ಯದಲ್ಲಿ, ಇದೆಲ್ಲ ನಗಿಯುತ್ತೆ ಅಲ್ವಾ. ಇದೆಲ್ಲ ನಗಿದಾಗ ಹೃದಯ ವಿದೀರ್ಣರು ಆಗಬೇಕಿ. ಯಾವಾಗ ನಿಮಗೆ ನೆನಪು ಬಂತು ತಂದೆಯನ್ನು ಮರೆತೆ ಅಂತ ನೆನಪು ಬಂತು, ತಕ್ಷಣ ವರದಾನಗಳನ್ನ ಸ್ಮೃತಿಯಲ್ಲಿ ತರಿಸ್ಕೊಂಡು ಮತ್ತೆ ಬಾಬನ ಜೊತೆ ಕನೆಕ್ಟ್ ಆಗಿ. ಹೀಗೆ ಸದಾ ನಯನಗಳಲ್ಲಿ ತಂದೆಯ ನೆನಪು ಕಾಣಿಸ್ಬೇಕು. ಅಂದರೆ ಹೀಗೆ ಬಾಬಾ ಹೇಳ್ತಿದ್ದಾರೆ, ನಯನದಲ್ಲಿ ವಿಷನ್ ಅನ್ನೋದು ಇರುತ್ತೆ ಅಲ್ವಾ, ದೃಷ್ಟಿ ಅನ್ನೋದು ಇದೆ ಅಂದಾಗ ಸಮಾವೇಶ ಆಗಿದೆ ನಯನದಲ್ಲಿ. ಹಾಗೆ ನಿಮ್ಮಲ್ಲಿ ತಂದೆ ಸಮಾವೇಶ ಆಗಿದ್ದಾರೆ, ಆ ಥರ ಒಂದು ಸ್ಮೃತಿ ಇಟ್ಕೋಬೇಕು. ಆಗತ್ತಾ ಮಕ್ಕಳೇ ಮಾಡೋದಕ್ಕೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಸಹಜ ಅಲ್ವಾ, ಇಲ್ಲಾಂದ್ರೆ ಕಷ್ಟ ಆಗ್ತಿದ್ಯಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಯಾವಾಗ ತಂದೆಯನ್ನು ನೀವು ನಿರಂತರ ನಿಮ್ಮ ನೆನಪಿನಲ್ಲಿ ಇಟ್ಕೋತೀರಾ, ಆವಾಗ ಸ್ಥೂಲ ವಿಷಯಗಳು ಯಾವತ್ತೂ ನಿಮಗೆ ಆಕರ್ಷಣೆ ಆಗಲ್ಲ. ಆಕರ್ಷಣೆಯಾಗಿ ಅದನ್ನಿಂದ ಬಿಗಿಸ್ಕೊಂಡು ಬಂದು ಈ ಥರ ಒಂದು ಪರಿಶ್ರಮ ಮಾಡೋ ಅವಶ್ಯಕತೆಯೇ ಬರಲ್ಲ. ಯಾಕಂದರೆ ನಿರಂತರ ತಂದೆಯ ನೆನಪೇ ನಮ್ಮ ನಯನದಲ್ಲಿ, ನಮ್ಮ ಸ್ಥಿತಿಯಲ್ಲಿ, ನಮ್ಮ ದೃಷ್ಟಿಯಲ್ಲಿ ಇರುತ್ತೆ. ಆವಾಗ ನೀವು ಸೇಫ್ ಆಗಿರ್ತೀರ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ಏನೇ ಆಗಲಿ ನಯನದಲ್ಲಿ ಸದಾ ಬಿಂದು ತಂದೆಯನ್ನು ಸಮಾವೇಶ ಮಾಡಿಕೊಂಡು ಹೀಗೆ ಅಂತಿದ್ದಾರೆ. ಇಲ್ಲಿ ನಯನ ಅಂದರೆ ಸ್ಥೂಲ ನಯನ ಅಲ್ಲ, ನೆನಪಿನ ಒಂದು ನಯನ. ಅದರಲ್ಲಿ ತಂದೆಯನ್ನು ಸಮಾವೇಶ ಮಾಡಿಕೊಂಡು ಅಂದರೆ ತಂದೆಯ ನೆನಪಿನಲ್ಲಿ ಇರಬೇಕು ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ. ನೆಕ್ಸ್ಟ್ ಪಾಯಿಂಟಲ್ಲಿ ಬಾಬಾ ಅವರು ತಿಳಿಸ್ತಿದ್ದಾರೆ, ತಂದೆಯ ಜೊತೆ ಸರ್ವ ಸಂಬಂಧಗಳ ಅನುಭವವನ್ನು ಮಾಡಿ. ತಂದೆ ಏನಾಗಿದ್ದಾರೆ, ಬೋಲಾ ಭಂಡಾರಿ ಆಗಿದ್ದಾರೆ. ಅಮೃತವೇಲಿ ಬಾಬ್ದಾದ ವಿಶೇಷವಾಗಿ ಮಕ್ಕಳ ಪ್ರತಿ ದಾತಾ ಸ್ವರೂಪ ಮತ್ತು ಮಿಲನವನ್ನು ಮಾಡುವ ಒಂದು ಸ್ವರೂಪದಲ್ಲಿ, ಹಾಗೆ ಸರ್ವ ಸಂಬಂಧಗಳ ಒಂದು ಸ್ನೇಹದ ಸಂಪನ್ನ ಸ್ವರೂಪದಲ್ಲಿ, ಸರ್ವ ಖಜಾನೆಗಳಿಂದ ಜೋಲಿಗೆಯನ್ನು ತುಂಬಿಸುವ ಬೋಲಾ ಭಂಡಾರನ ಸ್ವರೂಪದಲ್ಲಿ ಇರ್ತಾರೆ. ಹಾಗೆ ಅಮೃತವೇಲಿ ತಂದೆಯವರು ಹೇಗಿರ್ತಾರೆ, ಸರ್ವ ಸಂಬಂಧಗಳ ಸ್ನೇಹದ ಸಂಪನ್ನ ರೂಪ ಮತ್ತು ಸರ್ವ ಖಜಾನೆಗಳಿಂದ ಜೋಲಿಗೆಯನ್ನು ತುಂಬಿಸುವ ಬೋಲಾ ಭಂಡಾರನ ರೂಪದಲ್ಲಿ, ಮತ್ತು ದಾತ ಸ್ವರೂಪ ಆಗಿ ಮಕ್ಕಳ ಜೊತೆ ಮಿಲನವನ್ನು ಮಾಡ್ತಾರೆ. ಈ ಸಮಯದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಂದೆಯಿಂದ ಪಗಿಬಹುದು. ತಂದೆಗೆ ಏನು ಬೇಕೋ ಅದನ್ನು ಕೇಳ್ಬೋದು, ತಂದೆಯನ್ನು ಒಪ್ಪಿಸ್ಬೋದು, ಸರ್ವ ಸಂಬಂಧಗಳನ್ನು ನಿಭಾಯಿಸ್ಬೋದು, ಸಹಜ ವಿಧಿಯಾಗಿ ಸರ್ವ ಸಂಬಂಧಗಳ ಅನುಭವವನ್ನು ಮಾಡಬಹುದು.
ಅಷ್ಟೇ ಅಲ್ಲದೆ ಎಲ್ಲ ವಿಧಿಗಳು ಮತ್ತು ಸಿದ್ಧಿಗಳು ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುವ ಸಮಯ ಆಗಿದೆ ಅಮೃತ ವೇಳೆ. ಏಕೆಂದರೆ ಅಮೃತ ವೇಳೆಯಲ್ಲಿ ತಂದೆಯವರು ಕುಲ ಬಂಗಾರನ ರೂಪದಲ್ಲಿ ಇರ್ತಾರೆ. ಎಲ್ಲ ಪ್ರಾಪ್ತಿಗಳನ್ನು ಕೊಡುವ ಫಲ ಬಂಗಾರ ನಮ್ಮವರು ಆಗ್ಬಿಡ್ತಾರೆ ಯಾವಾಗ ಅಮೃತ ವೇಳೆಯಲ್ಲಿ. ಅದಕ್ಕೆ ಸರ್ವ ಗುಣಗಳ ಒಂದು ಖಜಾನೆ, ಸರ್ವ ಶಕ್ತಿಗಳ ಖಜಾನೆ ಮಕ್ಕಳ ಮುಂದೆ ಓಪನ್ ಆಗಿ ಕುಲ ಆಫರನ್ನು ಕೊಡ್ತಾರೆ ತಂದೆಯವರು. ಇಷ್ಟು ಬೇಕು ಅಷ್ಟು ಜೋಳಿಗೆಯನ್ನು ತುಂಬಿಸ್ಕೋಬೋದು ಅಂತಿದ್ದಾರೆ. ನೆಕ್ಸ್ಟ್ ಪಾಯಿಂಟಲ್ಲಿ ಬಾಬಾ ಅವರು ತಿಳಿಸ್ತಾರೆ, ಸರ್ವ ಸಂಬಂಧಗಳ ಸುಖವನ್ನು ತಂದೆಯಿಂದ ಪಗೆರಿ ಮತ್ತು ನಷ್ಟಮೋಹಿಯಾಗಿ. ಸರ್ವ ಸಂಬಂಧಗಳು ತಂದೆಯಿಂದ ಹೇಗೆ ಪಗಿಬೇಕು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ತಂದೆಯ ಜೊತೆ ಸಂಬಂಧ ಒಂದೇ ಅಲ್ಲ, ತಂದೆಯ ಜೊತೆ ಸರ್ವ ಸಂಬಂಧಗಳನ್ನ ಇಟ್ಕೋಬೇಕು. ಅಂದರೆ ತಂದೆ ಮತ್ತು ಮಗು ಈ ಸಂಬಂಧ ಒಂದೇ ಅಲ್ಲ, ಸರ್ವ ಸಂಬಂಧಗಳನ್ನ ತಂದೆಯ ಜೊತೆ ಅನುಭವ ಮಾಡಬೇಕು. ಆವಾಗ ಸರ್ವ ಸುಖದ ಪ್ರಾಪ್ತಿಗಳು ನಿಮಗೆ ಆಗುತ್ತೆ. ತಂದೆಯನ್ನು ನನ್ನವರು ಅಂತ ಮಾಡ್ಕೊಂಡಿದ್ದೀನಿ ಅಂದರೆ ಅರ್ಥ ಏನು? ನಾನು ತಂದೆಯವರು ಆಗಿದ್ದೀನಿ, ನಾನು ತಂದೆಗೆ ಸಂಪೂರ್ಣ ಸಮರ್ಪಣೆ ಆಗಿದ್ದೀನಿ ಅಂತ ಅರ್ಥ. ಸೊ ಸರ್ವ ಸಂಬಂಧಗಳು ಒಬ್ಬ ತಂದೆಯಿಂದ ತಾನೇ ಇಟ್ಕೋಬೇಕು. ಸಂಪೂರ್ಣ ಸಮರ್ಪಣೆ ಅಂದರೆ ಏನರ್ಥ? ಎಲ್ಲ ಸರ್ವ ಸಂಬಂಧಗಳ ಅನುಭವ ತಂದೆಯಿಂದ ಮಾಡ್ತಿದ್ದೀವಿ ಅಂತ ತಾನೇ. ಸೊ ಹಾಗೆ ಮಾಡ್ತಿದ್ದೀರಾ ಮಕ್ಕಳೇ? ಎಲ್ಲ ಸಂಬಂಧಗಳು ತಂದೆಯ ಜೊತೆ ನಾವು ಇಟ್ಕೊಂಡಾಗ ನಮಗೇನೊಂದು ವಿಶೇಷವಾದ ಗುಣ ಬರುತ್ತೆ, ನಾವು ಸದಾ ನಿರ್ಮೋಹಿಗಳಾಗ್ತೀವಿ. ಅಂದರೆ ಏನರ್ಥ? ಬೇರೆಯವರಿಂದ ಯಾವುದೇ ಥರದ ಒಂದು ಎಕ್ಸ್ಪೆಕ್ಟೇಷನ್ ಇರಲ್ಲ. ಬಿಕಾಸ್ ನಮ್ಮ ಎಕ್ಸ್ಪೆಕ್ಟೇಷನ್ ಎಲ್ಲವೂ ತಂದೆಯ ಜೊತೆನೇ ಇರೋ ಕಾರಣ ಬೇರೆ ಆತ್ಮಗಳಿಂದ ನಾವೇನು ಬಯಸೋದೇ ಇಲ್ಲ. ಸೊ ಅನ್ಯ ಆತ್ಮಗಳ ಜೊತೆ ಲಗಾವು ಮತ್ತು ಜುಗಾವ್ ಅಂದರೆ ಒಂದು ಸೆಳೆತ ಮತ್ತು ಅವರಿಂದ ನಾವು ಬಾಗೋದು ಏನಿದೆ, ಇದೊಂದು ಕಾರ್ಯ ಮಾಡೋಕ್ಕೆ ಹೋಗಲ್ಲ ನಾವು. ಅಂದಾಗ ಮಾಯೆ ನಿಮ್ಮ ಹತ್ತಿರ ಬರಲ್ಲ. ನಷ್ಟಮೋಹಗಳು ಆಗಿ ಮಕ್ಕಳೇ ಸದಾ ಇದನ್ನು ಸ್ಮೃತಿ ಸ್ವರೂಪದಲ್ಲಿ ಇಟ್ಕೊಳ್ಳಿ. ಏನು? ಸರ್ವ ಸಂಬಂಧಗಳು ತಂದೆಯ ಜೊತೆನೆ, ನಾನು ನಷ್ಟೋಮೋಹಿ ಆತ್ಮ ಅನ್ನೋದು ಸ್ಮೃತಿಯಲ್ಲಿ ಇಟ್ಕೊಳ್ಳಿ ಅಂತ ತಿಳಿಸ್ತಿದ್ದಾರೆ. ಯಾವಾಗಲೂ ಅಮೃತ ವೇಳೆ ಈ ಸ್ಮೃತಿಯನ್ನು ಇಟ್ಕೊಳ್ಳಿ. ಏನದು? ಸರ್ವ ಸಂಬಂಧಗಳ ಸುಖ ತಂದೆಯಿಂದ ಪಗಿತಾ ಇದ್ದೀನಿ ಮತ್ತು ಅನ್ಯ ಆತ್ಮರಿಗೆ ದಾನ ಆಗಿ ಅದನ್ನು ಕೊಡ್ತಾ ಇದ್ದೀನಿ ಅಂತ ಸ್ಮೃತಿಯಲ್ಲಿ ಇಟ್ಕೊಳ್ಳಿ. ಪ್ರತಿಯೊಂದು ಸಂಬಂಧದಲ್ಲಿ ಸುಖ ಅಂತೂ ಸಿಗುತ್ತೆ ಅಲ್ವಾ ಮಕ್ಕಳೇ? ಎಲ್ಲ ಸುಖಗಳಿಗೆ ಅಧಿಕಾರಿಯಾಗಿ ನಾನು ಇದ್ದೀನಿ, ಯಾಕಂದರೆ ತಂದೆಯಿಂದ ಸರ್ವ ಸುಖಗಳ ಪ್ರಾಪ್ತಿ ನನಗೆ ಆಗ್ತಿದೆ ಅನ್ನೋದನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಳಿ. ಸಾಕಾರದಲ್ಲಿ ಯಾವುದೇ ಕಾರ್ಯ ನಾವು ಮಾಡೋಕ್ಕೆ ಹೋಗೋಕ್ಕೂ ಮುಂಚೆ ನಮ್ಮ ಸಾಥಿ ಅಥವಾ ನಮ್ಮ ಜೊತೆಗಾರರ ನೆನಪು ನಮಗೆ ಬರುತ್ತಲ್ವ? ಹಾಗೆ ನೀವು ಕರ್ಮದಲ್ಲಿ ಹೋದಾಗ ನಿಮ್ಮ ಸಾಥಿಯಾದ ಪರಮಾತ್ಮನ ನೆನಪು ನಿಮಗೆ ಬರುತ್ತಾ ಮಕ್ಕಳೇ ಅಂತ ಬಾಬಾ ಅವರು ಪ್ರಶ್ನೆ ಕೇಳ್ತಿದ್ದಾರೆ. ಹಾಗೆ ನೀವು ಕಾರ್ಯ ಮಾಡಿದಾಗ ಏನಾಗುತ್ತೆ? ಸಹಜವಾಗಿ ಸರ್ವರಿಂದ ನ್ಯಾರ ಅಂದರೆ ಗೆಟ್ಯಾಚ್ ಮತ್ತು ಸರ್ವರಿಂದ ಪ್ಯಾರ ಮತ್ತು ಸರ್ವರಿಂದ ನ್ಯಾರ ಅಂದರೆ ಎಲ್ಲರಿಂದ ಕ್ಯಾಚ್ ಆಗೋದು, ಅಟ್ ದ ಸೇಮ್ ಟೈಮ್ ಎಲ್ಲರ ಜೊತೆ ಪ್ರೀತಿಯಾಗಿರೋದು, ಇದು ಸಾಧ್ಯ ಆಗುತ್ತೆ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ಬಾಬನ ಮೇಲೆ ಲಗನ್ ಅಥವಾ ಪ್ರೀತಿ ಇದ್ದಾಗ ನಷ್ಟ ಮೋಹ ಆಗೋದು ತುಂಬ ಸಹಜ ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ. ನೆಕ್ಸ್ಟ್ ಪಾಯಿಂಟಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ಒಂದು ಸಂಬಂಧದ ಅನುಭವದಿಂದ ನೀವು ವಂಚಿತರಾದ್ರಿ ಅಂದರೆ ಪೂರ್ತಿ ಕಲ್ಪ ಆ ಸಂಬಂಧದಿಂದ ವಂಚಿತರಾಗೋಗ್ತೀರ ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ. ಅದರ ಬಗ್ಗೆ ಎಕ್ಸ್ಪ್ಲೇಷನ್ ಇದೆ. ಬಾಬಾ ಅವರು ಪ್ರಶ್ನೆ ಕೇಳ್ತಿದ್ದಾರೆ, ಸಮಯದ ಅನುಸಾರ ನಿರಂತರ ವಿಜಯಿ ಆಗುವ ಒಂದು ಫ್ಲ್ಯಾಗನ್ನು ನೀವು ಯಾಕೆ ಹಾರಿಸಲ್ಲ ಮಕ್ಕಳೇ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಅದರ ಕಾರಣ ಏನು? ನೀವೇನಾದರೂ ಫಂಕ್ಷನ್ ಮಾಡ್ತಿದ್ದೀರಿ ಅಂದರೆ ಫಂಕ್ಷನಿನ ಆರಂಭ ಯಾವುದರಿಂದ ಆಗುತ್ತೆ? ಜಂಗೆ ಅಥವಾ ಫ್ಲ್ಯಾಗಿನ ಒಂದು ಹೋಸ್ಟಿಂಗಿಂದ ಆಗುತ್ತೆ ಅಲ್ವಾ? ಸೊ ಫ್ಲ್ಯಾಗ್ನ ನೀವು ಹೋಸ್ಟ್ ಮಾಡ್ತೀರಾ. ಅದರ ಕಾರಣ ಏನು? ಮುಂಚೆನೇ ಅದರದ್ದು ರಿಹರ್ಸಲ್ ಕೂಡ ಮಾಡ್ತೀರಾ. ಅಂದರೆ ಹೇಗೆ ಪ್ರೋಗ್ರಾಮ್ ಮುಂದಾದಮೇಲೆ ಒಂದು ಈವೆಂಟ್ ಮಾಡಬೇಕು,
ಹೀಗೆ ಪ್ರೋಗ್ರಾಮ್ ಒಂದಾದ್ಮೇಲೆ ಒಂದು ಮಾಡಬೇಕು ಅಂತ ರಿಹರ್ಸಲ್ನ ಕೂಡ ಮಾಡ್ತೀರಾ ಅಂದಾಗ ಅಮೃತ್ ವೇಳೆ ನೀವು ರಿಯಲೈಸೇಷನ್ ಕೋರ್ಸನ್ನು ಸ್ಟಾರ್ಟ್ ಮಾಡಿ. ಅಂದರೆ ಬಾಬಾ ಅವರು ತಿಳಿಸ್ತಿದ್ದಾರೆ, ಎಲ್ಲವೂ ಗೊತ್ತಿದೆ, ಬಟ್ ರಿಯಲೈಸ್ ಆಗಬೇಕು ನೀವು. ವರ್ಣನೆಯೂ ಚೆನ್ನಾಗಿ ಮಾಡ್ತೀರಾ, ವರ್ಣನೆ ಒಂದೇ ಮಾಡೋದ್ರಿಂದ ವಿಜಯ ಆಗಲ್ಲ ಮಕ್ಕಳೇ. ರಿಯಲೈಸೇಷನ್ ಕೋರ್ಸನ್ನು ಕೂಡ ಮಾಡಬೇಕು. ಅಂದರೆ ರಿಯಲೈಸ್ ಆಗುವ ಒಂದು ಅನುಭವವನ್ನು ಮಾಡಬೇಕು. ಹೇಳೋದು ಅಥವಾ ಬೇರೆಯವ್ರು ಹೇಳೋ ಮಾತನ್ನು ಕೇಳೋದು ಇದಂತೂ ಮಾಡ್ತೀರಾ. ಅಂದರೆ ಅಟೆನ್ಷನ್ ಕೊಡ್ತೀರಾ, ಬೇರೆಯವ್ರು ಏನಾದರೂ ಸಜೆಷನ್ ಕೊಟ್ಟರೆ ಅಟೆನ್ಷನ್ ಕೊಡ್ತೀರಾ. ಆದರೆ ಸರ್ವ ಸಂಬಂಧಗಳನ್ನ ತಂದೆಯ ಜೊತೆ ಅನುಭವ ಮಾಡಿ ಅದರೊಂದು ಪ್ರಾಪ್ತಿಯನ್ನು ಪಡ್ಕೊಳೋದ್ರಲ್ಲಿ ಕಮ್ಮಿ ಇದೆ, ಅಂದರೆ ಕಡಿಮೆ ಇದೆ, ಕೊರತೆ ಇದೆ ಅಲ್ಲಿ. ಅದಕ್ಕೆ ಬಾಬಾ ತಿಳಿಸಿದ್ದಾರೆ ಬಾಬಾ ತಿಳಿಸ್ತಿದ್ದಾರೆ ಸರ್ವ ಸಂಬಂಧಗಳ ಅನುಭೂತಿಯನ್ನು ಪ್ರಾಪ್ತಿ ಮಾಡ್ಕೋಬೇಕು ನೀವು. ಅನುಭೂತಿ ಪ್ರಾಪ್ತಿಯ ಮಾರ್ಗದಿಂದ ನೀವು ಸಂಪೂರ್ಣವಾಗಿ ಈ ಹಳೆಯ ಪ್ರಪಂಚ, ಹಳೆಯ ವಾತಾವರಣದಿಂದ ಸಹಜವಾಗಿ ಉಪರಾಮ್ ಆಗೋಕ್ಕೆ ಸಾಧ್ಯ. ಉಪರಾಮ್ ಅಂದರೆ ಅದರಿಂದ ನಾವು ಭಿನ್ನ ಆಗೋದಕ್ಕೆ ಸಾಧ್ಯ. ಅಂದರೆ ಈ ಹಳೆಯ ಪ್ರಪಂಚದ ಒಂದು ಎಫೆಕ್ಟ್ಸ್ ಆಗಲಿ, ಅದರ ವಾತಾವರಣದ ಒಂದು ಎಫೆಕ್ಟ್ಸ್ ಆಗಿ ನಮ್ಮ ಮೇಲೆ ಬೀಳಲ್ಲ. ಹಾಗೆ ಉಪರಾಮ್ ಆಗಿರೋದಕ್ಕೆ ಸಾಧ್ಯ ಯಾವಾಗ ಸರ್ವ ಸಂಬಂಧಗಳನ್ನ ತಂದೆಯಿಂದ ಅನುಭವ ಮಾಡಿದಾಗ. ಸರ್ವ ಸಂಬಂಧಗಳನ್ನ ತಂದೆಯಿಂದ ಅನುಭವ ಮಾಡಿದಾಗ ನಿಮಗೆ ಸರ್ವ ಸಂಬಂಧಗಳ ಸಂಯೋಗ ನಿರಂತರ ಸಿಗ್ತಾ ಇರುತ್ತೆ. ಅದರ ಒಂದು ಅನುಭವ ನಿಮಗೆ ಆಗ್ತಾ ಇರುತ್ತೆ. ಪ್ರತಿಯೊಂದು ಸಮಯ ತಂದೆಯ ಜೊತೆ ಭಿನ್ನ ಭಿನ್ನವಾದ ಸಂಬಂಧಗಳ ಸಂಯೋಗವನ್ನು ಅನುಭವ ಮಾಡಿ ಅದರ ಅನುಭವದ ಪ್ರಾಪ್ತಿಯನ್ನು ಮಾಡ್ಕೊಳ್ಳಿ ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ. ಸಹಜ ಯೋಗಿ ಮತ್ತು ನಿರಂತರ ಯೋಗಿ ಆಗೋದಕ್ಕೆ ಯಾಕೆ ಆಗ್ತಾ ಇಲ್ಲ ಮಕ್ಕಳೇ ಅಂತ ಬಾಬಾ ಅವ್ರ ಪ್ರಶ್ನೆ ಕೇಳ್ತಿದ್ದಾರೆ. ತಂದೆ ಅಂತೂ ಸಮಯದ ಅನುಸಾರ ಸರ್ವ ಸಂಬಂಧಗಳನ್ನ ನಿಮ್ಮ ಜೊತೆ ನಿಭಾಯಿಸೋದಕ್ಕೆ ಬಂದಾಯವಾಗಿದ್ದಾರೆ. ಅಂದರೆ ತಂದೆ ಅಂತೂ ನಿಭಾಯಿಸಲೇಬೇಕು. ಆ ಒಂದು ಸಮಯ ಇದು ಅಂದರೆ ಸಂಗಮಯುಗದ ಸಮಯ. ಈ ಥರ ಸರ್ವ ಸಂಬಂಧಗಳ ಅನುಭವ ಮತ್ತು ಯಾವಾಗಲೂ ಯುಗದಲ್ಲಿ ಯಾವುದೇ ಸಮಯದಲ್ಲೂ ನಿಮಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಮಾತೆಯ ಸಂಬಂಧವನ್ನು ಇಟ್ಕೊಳ್ಳಿ ಅಥವಾ ತಂದೆಯ ಸಂಬಂಧದ ಇಟ್ಕೊಂಡು ಅದರ ಸುಖವನ್ನು ಅನುಭವ ಮಾಡಿ, ಅಥವಾ ಸಖ ಇಲ್ಲ ಅಂದರೆ ನಿಮ್ಮ ಬಂಧು, ಈ ಥರ ಅನೇಕ ಸಂಬಂಧಗಳನ್ನ ನೀವು ಅನುಭವ ಮಾಡ್ಬೋದು. ಬೇರೆ ಬೇರೆ ವಿಧವಾದ ಸಂಬಂಧಗಳನ್ನ ಅನುಭವ ಮಾಡುತ್ತಾ ಅದರ ರಹಸ್ಯಗಳನ್ನ ಕೂಡ ನೀವು ಅನುಭವ ಮಾಡ್ಬೋದು. ಯಾವುದೇ ಒಂದು ಸಂಬಂಧದ ಅನುಭವವನ್ನು ನೀವು ಮಿಸ್ ಮಾಡ್ಕೊಂಡ್ರಿ ಅಂದರೆ ಕಲ್ಪ ಪೂರ್ತಿ ಆ ಸಂಬಂಧದ ಅನುಭವ ನಿಮಗೆ ಸರಿಯಾಗಿ ಆಗುವುದಿಲ್ಲ. ಯಾಕಂದರೆ ಕಲ್ಪ ಪೂರ್ತಿಯಲ್ಲಿ ಸರ್ವ ಸಂಬಂಧಗಳ ಅನುಭವ ಮಾಡುವ ಸಮಯ ಆಗಿದೆ ಈ ಸಂಗಮ ಯುಗ. ಈಗ ಮಾಡಲಿಲ್ಲ ಅಂದರೆ ಮತ್ತೆ ಯಾವಾಗಲೂ ಆಗಲ್ಲ. ಅದಕ್ಕೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಯಾವುದೇ ಸಂಬಂಧಗಳ ಒಂದು ಅನುಭವದ ಲೋಪ ಇದೆಯಾ, ಯಾವುದಾದ್ರೂ ಮಿಸ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದಾರೆ. ಸೊ ನಾವು ಹೀಗೆ ತಂದೆಯ ಜೊತೆ ಸರ್ವ ಸಂಬಂಧಗಳ ಅನುಭವದ ಸುಖವನ್ನು ಪ್ರಾಪ್ತಿ ಮಾಡ್ಕೋತಾ ಈ ಕಲಿಯುಗದ ವಾತಾವರಣದಿಂದ, ಕಲಿಯುಗದ ಪ್ರಭಾವದಿಂದ ನಮ್ಮನ್ನು ನಾವು ಸೇಫ್ ಆಗಿ ಇಟ್ಕೊಳ್ಳುವ ಒಂದು ಪುರುಷಾರ್ಥವನ್ನು ಮಾಡೋಣ. ಓಂ ಶಾಂತಿ.